ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಡಿ ಕೆ ಸುರೇಶ್ ಅವರ ಪಂಚ್ ಲೈನ್ ಇದು. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ಮತ್ತೊಮ್ಮೆ ಜಾಯ್ನ್ ಆಗಿದ್ದಾರೆ. ಮಾರುತೇಶ್, ಹೆಂಗೆ ಅರ್ಥ ಮಾಡ್ಕೋಬೇಕು ಇದನ್ನು? ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ನೋಡಿದ್ರೆ ಅಂದರೆ ಸ್ವಲ್ಪ ಫ್ರಸ್ಟ್ರೇಷನ್ ಕಾಣಿಸ್ದಂಗೆ ಆಯ್ತಾ ಈ ಸ್ಟೇಟ್ಮೆಂಟ್ನಲ್ಲಿ? ನಾವು ಮಾತನಾಡಿಸಿದ್ದೀವಿ ಇದೇ ಪವರ್ ಶೇರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸಂಕ್ರಾಂತಿಯ ಬಳಿಕ ಕೂಡ ಏನಾದರೂ ಒಂದು ಒಳ್ಳೆ ಬೆಳವಣಿಗೆಗಳಾಗ್ಬೋದು ಅನ್ನೋಂಥ ನಿರೀಕ್ಷೆ ಇತ್ತು. ಆ ಥರದ್ದು ಯಾವುದು ಕಾಣಿಸ್ತಾ ಇಲ್ಲ ಅನ್ನುವಂಥ ವಿಚಾರವನ್ನ ಪ್ರಸ್ತಾಪ ಮಾಡಿದಾಗಲೂ ಕೂಡ ಇಷ್ಟೊಂದು ಬೇಸರದಿಂದಲೋ ಅಥವಾ ಒಂದು ಮೆಸೇಜ್ ಪಾಸ್ ಮಾಡುವ ರೀತಿಯಲ್ಲೋ ಅವರು ಮಾತನಾಡಿರಲಿಲ್ಲ. ಎಲ್ಲವನ್ನು ನಿಮಗೆ ಬಿಟ್ಬಿಟ್ಟಿದ್ದೀವಿ, ನೀವೇ ಡೆಡ್ಲೈನ್ ಫಿಕ್ಸ್ ಮಾಡಿದ್ರೆ ಎಲ್ಲವೂ ಆಗೋಗುತ್ತೆ ಅಂತೇಳಿ ಮಾಧ್ಯಮಗಳ ಮೇಲೆಯೇ ಭಾರವನ್ನು ಹೊರಿಸಿ ಸುಮ್ಮನಾಗ್ತಾ ಇದ್ರು. ಈ ಥರದ ಪ್ರತಿಕ್ರಿಯೆಗಳನ್ನು ಅವರು ಕೊಟ್ಟಿರಲಿಲ್ಲ. ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬಂದ ಬಳಿಕ ಈಗ ಡಿ ಕೆ ಸುರೇಶ್ ಅವರಲ್ಲಿ ಈ ಮಾತು ವ್ಯಕ್ತವಾಗ್ತಾ ಇದೆ ಅಂತ ನೋಡಿದಾಗ ಅವರು ಒಂದು ನಿರೀಕ್ಷೆಯನ್ನು ಇಟ್ಟಿದ್ರು. ಮೈಸೂರಿನಲ್ಲಿ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಜೊತೆಗೆ ಒನ್ ಟು ಒನ್ ಮಾತನಾಡಲಿಕ್ಕೆ ಕೆಲ ನಿಮಿಷಗಳು ಸಿಕ್ಕಂಥ ಸಂದರ್ಭದಲ್ಲಿ ಸೂಕ್ತ ಸಂದರ್ಭದಲ್ಲಿ ತೀರ್ಮಾನ ಮಾಡ್ತೀವಿ, ದೆಹಲಿಗೆ ಬನ್ನಿ ಅನ್ನುವಂಥ ಕರೆಯನ್ನು ಕೊಟ್ಟ ಮೇಲೆ ಇವರು ದೆಹಲಿಗೆ ಹೋದ ಮೇಲೆ ಅಲ್ಲಿ ರಾಹುಲ್ ಗಾಂಧಿ ಅವರ ಜೊತೆಗೆ ಭೇಟಿ ಆಗಲಿಲ್ಲ, ಕ್ಲಾರಿಟಿ ಸಿಗಲಿಲ್ಲ. ಯಾವಾಗ ಮಾಡ್ತೀರಾ ಅನ್ನೋದಕ್ಕೆ ಡಿ ಕೆ ಶಿವಕುಮಾರ್ ಕಾಯ್ಬೇಕಾದ್ರೂ ಕೂಡ ಎಲ್ಲಿಯ ತನಕ ಕಾಯಬೇಕು ಅನ್ನುವಂಥದ್ದನ್ನು ಕೂಡ ಹೈಕಮಾಂಡ್ ಹೇಳ್ತಾ ಇಲ್ಲ. ಬಹುಶಃ ಡಿ ಕೆ ಸುರೇಶ್, ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಈ ಬಾರಿಯ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ಬಹುಶಃ ಒಂದು ದಿನಾಂಕವನ್ನು ಅಥವಾ ಇಷ್ಟು ದಿನ ತನಕ ನೀವು ಕಾಯಿರಿ, ಅಥವಾ ಬಜೆಟ್ ಆಗೋ ತನಕನಾದರೂ ಕಾಯಿರಿ, ಅಥವಾ ಪಂಚರಾಜ್ಯಗಳ ಚುನಾವಣೆ ಮುಗಿಲಿ ತನಕ ಅಲ್ಲಿ ತನಕನಾದ್ರೂ ಕಾಯಿರಿ, ಈ ಥರದ ಒಂದು ಕ್ಲಾರಿಟಿಯನ್ನು ಬಯಸಿದ್ರು. ಬಹುಶಃ ಅದು ಆಗದೇ ಇರುವ ಕಾರಣಕ್ಕಾಗಿ ಏನೋ ಡಿ ಕೆ ಸುರೇಶ್ ಒಂದು ಅಲಾರಾಮಿಂಗ್ ಬೆಲ್ನ ಒತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ತಾಳ್ಮೆ ಕೂಡ ಶಾಶ್ವತ ಅಲ್ಲ ಅನ್ನುವಂಥದ್ದನ್ನು ಒಂದು ಸಂದೇಶದ ರೀತಿಯಲ್ಲಿ ಹೈಕಮಾಂಡ್ಗೂ ಕೂಡ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಇದರ ಜೊತೆಗೆ ಸಿದ್ದರಾಮಯ್ಯನವರ ಹೆಸರನ್ನ ಅವರು ತೆಗೆದುಕೊಳ್ಳಿಲ್ಲ. ಆದರೆ ಪಂಚಾಯಿತಿ ಅಧ್ಯಕ್ಷರನ್ನ ಉದಾಹರಣೆ ಕೊಡುವ ಮೂಲಕ CM ಸ್ಥಾನವನ್ನು ಬಿಟ್ಕೊಡಿ ಅಂತ ಕೇಳೋದು ಅಷ್ಟು ಸುಲಭ ಅಲ್ಲ. ಯಾಕೆಂದರೆ ಆಗುವಂಥ ಸಂದರ್ಭದಲ್ಲಿ ಹೇಳಿರ್ತಾರೆ, ಪಂಚಾಯಿತಿ ಅಧ್ಯಕ್ಷರಾಗುವಂಥ ಸಂದರ್ಭದಲ್ಲಿ ಬಿಟ್ಕೊಡುವಂಥ ಸಂದರ್ಭ ಬಂದಾಗ ನಾನಾ ನೆಪಗಳನ್ನು ಹೇಳ್ತಾರೆ. ಆ ನೆಪಗಳು ಯಾವುದು ಅಂತ ಜನರಿಗೂ ಕೂಡ ಗೊತ್ತು. ನಾವು ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ, ಮತ್ತು ಅವರು ಯಾರಿಗೆ ಅದನ್ನು ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವು ಹೇಳಬೇಕಾಗಿಲ್ಲ. ರಾಜಕಾರಣವನ್ನು ಅರ್ಥ ಮಾಡ್ಕೊಂಡಂಥವ್ರಿಗೆ ಡಿ ಕೆ ಸುರೇಶ್ ಯಾರನ್ನ ಗುರಿಯಾಗಿಸ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಅಂದರೆ ಒಂದು ಎಚ್ಚರಿಕೆಯು ರವಾನೆ ಮಾಡಬೇಕಾಗಿದೆ, ಮತ್ತು ತಾಳ್ಮೆ ಮತ್ತು ಸಹನೆಗೂ ಕೂಡ ಒಂದು ಮಿತಿ ಇದೆ ಅನ್ನುವಂಥದ್ದನ್ನು ಎಚ್ಚರಿಸುವುದರ ಪ್ರಯತ್ನದ ಭಾಗವಾಗಿಯೂ ಕೂಡ ಡಿ ಕೆ ಸುರೇಶ್ ಅವರ ಮಾತುಗಳು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಹೀಗಾಗಿ ಒಂದು ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ನೀವು ಕರೆದು ಮಾತನಾಡದೇ ಇದ್ದರೆ ಆ ತಾಳ್ಮೆಗೆ ಒಂದು ಮಿತಿ ಇದೆ, ತಾಳ್ಮೆಯು ಶಾಶ್ವತ ಅಲ್ಲ ಅಂತದ್ದು ಹೇಳಿದ್ರು. ಯಾಕಂದ್ರೆ ನಾವು ಅವ್ರಿಗೊಂದು ಪ್ರಶ್ನೆ ಕೇಳಿದ್ವಿ, ಈ ತಾಳ್ಮೆಗೂ ಒಂದು ಡೆಡ್ಲೈನ್ ಏನಾದರೂ ಇದೆಯಾ ಅಂತ. ಸದ್ಯಕ್ಕೆ ಆ ಡೆಡ್ಲೈನ್ ಯಾವುದು ಅನ್ನೋದ್ರ ಬಗ್ಗೆ ಡಿ ಕೆ ಸುರೇಶ್ ಬಿಟ್ಕೊಡ್ತಾ ಇಲ್ಲ. ಆದರೆ ತಾಳ್ಮೆ ಶಾಶ್ವತ ಅಲ್ಲ ಅನ್ನೋದನ್ನು ಹೇಳುವ ಮೂಲಕ ಈ ಬೆಳವಣಿಗೆ ಇನ್ನೊಂದು ಹಂತಕ್ಕೆ ಹೋಗಬಹುದಾದಂತಹ ಸಾಧ್ಯತೆಗಳನ್ನು ಸೂಚಿಸ್ತಾ ಇದೆ. ಅಜಿತ್, ಎಸ್ ಪ್ರಶಾಂತ್, ಹೆಂಗೆ ಅರ್ಥ ಮಾಡ್ಕೋಬೇಕು ಈ ಮಾತುಗಳನ್ನು? ಅಜಿತ್, ನನಗೆ ಫ್ರಸ್ಟ್ರೇಷನ್ ಅನ್ಸಲ್ಲ, ನಂಗೆ ಡೆಸ್ಪ್ರೇಷನ್ ಅನ್ಸುತ್ತೆ. ಓಕೆ. ಫ್ರಸ್ಟ್ರೇಷನ್ ಆದಾಗ ನೀವು ತಾಳ್ಮೆಯ ಕಟ್ಟೆಯನ್ನು ಒಡಿಲಿಕ್ಕೆ ಹೋಗ್ತೀರಿ. ಈಗ ಒಂದು ಡೆಸ್ಪ್ರೇಷನ್ ಇದೆ. ಇಲ್ಲ, ಯಾವುದೇ ಹಂತದಲ್ಲಾದರೂ ಈ ವರ್ಷ ನಮ್ಗೆ ಅಧಿಕಾರ ಸಿಗಬೇಕು, ಅಥವಾ ಈ ಮೊದಲಿನ 2-3 ತಿಂಗಳಲ್ಲಿ ಅಧಿಕಾರ ಸಿಗಬೇಕು ಅಂತ, ಅಥವಾ ಯಾವಾಗ ಸಿಗುತ್ತೆ ಅನ್ನೋದಾದ್ರು ಕ್ಲಿಯರ್. ಹಾಂ, ಆ ಚರ್ಚೆ ಆದರೂ ಹೈಕಮಾಂಡ್ ನಡೆಸಬೇಕು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಬಣದಲ್ಲಿದೆ. ಆದರೆ ಹೈಕಮಾಂಡ್ ಯಾವುದೇ ಚರ್ಚೆಗೆ ಇಲ್ಲಿಯವರೆಗೆ ತಯಾರಾಗ್ತಾ ಇಲ್ಲ. ನವೆಂಬರ್ 20 ಆದಮೇಲೆ ಚರ್ಚೆ ಮಾಡಬಹುದು ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ಗೆ ಅನಿಸಿತ್ತು. ಅವ್ರು ದಿಲ್ಲಿಗೆ ಹೋದರು, ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಅದಾದಮೇಲೆ ಅಧಿವೇಶನ ಬಂತು. ಅಧಿವೇಶನ ಸಂದರ್ಭದಲ್ಲಿ ಹೇಳಿದ್ರು, ಇಲ್ಲ ಈಗ ಅಧಿವೇಶನ ಮುಗಿಸ್ಬೇಕು, ನೀವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಒಂದು ಬಿಟ್ಟು 2 ಬ್ರೇಕ್ಫಾಸ್ಟ್ ಮಾಡಿದರು. ಅಧಿವೇಶನ ಮುಗಿದ ಮೇಲೂ ಯಾರೂ ಅವರನ್ನು ಕರೆದು ಮಾತಾಡಿಸ್ಲಿಲ್ಲ. ಮೊನ್ನೆ ಮೈಸೂರಿಗೆ ಹೋದರು, ಸಿದ್ದರಾಮಯ್ಯನವರನ್ನು ರಾಹುಲ್ ಗಾಂಧಿ ಪಕ್ಕದಲ್ಲಿ ಕರೆದು ಮಾತಾಡಿದಾಗ ಡಿ ಕೆ ಶಿವಕುಮಾರ್ ಜೊತೆ ಕೂಡ ಮಾತನಾಡಿದರು. ಸಿದ್ದರಾಮಯ್ಯನವ್ರು ಹೇಳಿದ್ರು, ಇಲ್ಲ ಸಂಪುಟ ಪುನಾರಚನೆ ಮಾಡಿ ಅಂತ. ಡಿ ಕೆ ಶಿವಕುಮಾರ್ ಹೇಳಿದ್ರು, ನಾಯಕತ್ವ ಬದಲಾವಣೆ ಮಾಡಿ ಅಂತ. ಎರಡಕ್ಕೂ ರಾಹುಲ್ ಗಾಂಧಿ ಯಾವುದೇ ರೆಸ್ಪಾನ್ಸನ್ನು ಕೊಟ್ಟಂತೆ ಕಾಣ್ತಾ ಇಲ್ಲ. ಸಿದ್ದರಾಮಯ್ಯನವರು ತುಂಬ ಚಾಕಚಾಕ್ಯತೆಯಿಂದ ಅಧಿವೇಶನವನ್ನು ಇದೇ ತಿಂಗಳ ಅಂತ್ಯದಲ್ಲಿ ಕರೆದ್ರು. ಅಂದರೆ ಅಧಿವೇಶನ ಕರೆದ ತಕ್ಷಣ ನೀವು ದಿಲ್ಲಿ ಯಾತ್ರೆಗಳೇನು ಶಾಸಕರದ್ದು ನಡಿಬಹುದು, ಜನವರಿ 15-16 ನಂತರ ಶೂನ್ಯ ಮಾಸ ಕಳೆದ ಮೇಲೆ ಶುರು ಆಗ್ಬೋದು ಅಂತಕ್ಕಂಥದ್ದಿತ್ತು. ಅದನ್ನು ನ್ಯೂಟ್ರಲೈಸ್ ಮಾಡಲಾಯಿತು. ಹೀಗಾಗಿ ಡಿ ಕೆ ಶಿವಕುಮಾರ್ ಬಣ ಕೂಡ ನನಗನ್ಸ ಡಿ ಕೆ ಸುರೇಶ್ ಅವರ ಹೇಳಿಕೆ ಇಬ್ಬರನ್ನ ಅದು
ಟಾರ್ಗೆಟ್ ಮಾಡಿರೋದು. ಟಾರ್ಗೆಟ್ ಅಲ್ಲ, ಅವರಿಗೆ ಅದು ಮುಟ್ಟಬೇಕು ಅನ್ನುವ ಕಾರಣಕ್ಕೋಸ್ಕರ. ಒಂದು ಹೈಕಮಾಂಡ್ಗೆ ನಮ್ಮ ನಾಳೆ ತಾಳ್ಮೆಯ ಕಟ್ಟೆ ಒಡೆದ್ರೆ ನಾವು ಪದೇ ಪದೇ ಬಹಿರಂಗವಾಗಿ ಹೊರಗಡೆ ಬಂದು ಹೇಳ್ತಾ ಇದ್ದೀವಿ, ನೀವು ಮಾತಾಡ್ತಾ ಇಲ್ಲ ಅನ್ನೋದು ಒಂದು. ಎರಡನೇದು, ತನ್ನ ಬಣದವ್ರಿಗೂ ಕೂಡ ನೀವು ಯಾವತ್ತಿಗೂ ಕೂಡ ಯುದ್ಧದಲ್ಲಿ ತನ್ನ ಸೈನಿಕರನ್ನು, ಸೇನಾಧಿಪತಿಗಳನ್ನು ಕೂಡ ಒಂದು ಗುಡ್ ಯಾವಾಗಲೂ ಕೂಡ ಒಂದು ಆಕ್ಟಿವ್ ಆಗಿ ಇಡಬೇಕಾಗತ್ತೆ. ಡಿ ಕೆ ಸುರೇಶ್ ಅವರೇ ಬಂದು ಹೇಳಿದ್ರು ಅಂತಂದ್ರೆ ಡಿ ಕೆ ಶಿವಕುಮಾರೇ ಹೇಳಿದ್ರು ಅಂತ ಲೆಕ್ಕ ಅಲ್ವಾ? ಹೌದು. ಡಿ ಕೆ ಸುರೇಶ್ ಮತ್ತು ಶಿವಕುಮಾರನ್ನ ಏನು ಪ್ರತ್ಯೇಕವಾಗಿ ನೋಡುವ ಅರ್ಥ ಇಲ್ಲ. ಹೀಗಾಗಿ ಡಿ ಕೆ ಸುರೇಶ್ ಈ ಹೇಳಿಕೆಯನ್ನು ಕೊಡುವುದರ ಮೂಲಕ ತನ್ನ ಪಡೆಯನ್ನು ಕೂಡ ನಾವು ಆಕ್ಟಿವ್ ಆಗಿರಬೇಕು, ಪ್ರಯತ್ನವನ್ನು ಬಿಡಬಾರ್ದು ಅಂತಕ್ಕಂಥದ್ದನ್ನು ಹೇಳುವುದರ ಜೊತೆಗೆ ಹೈಕಮಾಂಡ್ಗೂ ಕೂಡ ಹೇಳ್ತಿದ್ದಾರೆ, ನಾಳೆ ನಾವು ಎಚ್ಚರಿಕೆ ಕೊಟ್ಟಿಲ್ಲ ಅಂತ ಹೇಳಬೇಡಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಮ್ಮ ನಿಷ್ಠೆ ಪಕ್ಷಕ್ಕೆ ಹೊರತು ವ್ಯಕ್ತಿಗಲ್ಲ. ಅದನ್ನು ನೀವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀರೋ ಅನ್ನೋದು ಕೂಡ ಬಹಳ ಮುಖ್ಯ. ಅದು ನಮ್ಮ ನಿಷ್ಠೆ ವ್ಯಕ್ತಿಗಲ್ಲ ಅಂತಂದ್ರೆ ಯಾರ್ದದು? ಸಿದ್ದರಾಮಯ್ಯನವ್ರಿಗಂತೂ ಡಿ ಕೆ ಶಿವಕುಮಾರ್ ನಿಷ್ಠೆ ಇರಲಿಲ್ಲ. ಹಾಗಿದ್ರೆ ಹೈಕಮಾಂಡ್ ಹೇಳ್ತಿದಾರಾ? ವಿ ಡೋಂಟ್ ನೋ. ಅದನ್ನು ಡಿ ಕೆ ಸುರೇಶ್ ಅವರೇ ಸ್ಪಷ್ಟಪಡಿಸ್ಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.